ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫಾರ್ ಮೋರ್ ಬಿಗ್ ಬಾಸ್ ಅಪ್ಡೇಟ್ಸ್. ಈ ವಿಡಿಯೋ ಅದ್ರ ಬಗ್ಗೆ ಅಂದರೆ ಬುಧವಾರ ಸಂಜೆ ವೋಟಿಂಗ್ ರಿಸಲ್ಟ್ ಏನಾಗಿದೆ ಅಂತ. ಸಂಜೆ ಇವಾಗ 6 ಗಂಟೆ ವೋಟಿಂಗ್ ರಿಸಲ್ಟ್ನಲ್ಲಿ ಎಷ್ಟು ಬದಲಾವಣೆ ಆಗಿದೆ, ಕಾವ್ಯ ವೋಟ್ ಬರ್ತಾ ಇತ್ತಾ, ಏನಕ್ಕೆ ವೋಟ್ ಬರ್ತಾ ಇಲ್ಲ ಅಂತ ರೀಸನ್ ಹೇಳ್ತೀನಿ. ಮತ್ತು ಬಾಟಮ್ನಲ್ಲಿ ಯಾರನ್ನ ಚೇಂಜಸ್ ಏನಾರು ಆಗಿದೆಯಾ ಅಂತ ವಿಡಿಯೋ ನೋಡಿ ತಿಳ್ಕೊಳ್ಳಿ. ಯಾರನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಗಾಯ್ಸ್ ಎಲ್ಲರೂ ಜಾಸ್ತಿ ಲೈಕ್ ಮಾಡಿ. ಲೈಕ್ ಮಾಡಿದ್ರೆ ಜಾಸ್ತಿ ಜನಗಳಿಗೆ ಈ ವಿಡಿಯೋ ರೀಚ್ ಆಗುತ್ತೆ. ವಿಡಿಯೋ ರೀಚ್ ಆದರೆ ನೋಡ್ತಾರೆ ವೋಟ್ ಏನಕ್ಕಪ್ಪ ಇಷ್ಟು ಕಮ್ಮಿ ಆಗಿದೆ ಅಂತ ಎಲ್ಲರೂ ವೋಟ್ ಹಾಕೋದನ್ನ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗಾಯ್ಸ್, ಇವತ್ತಿನ ವೇಕಪ್ ಸಾಂಗ್ ಯಾವುದು ಅಂದರೆ ನಮ್ಮ ಶಿವಣ್ಣ ಅವ್ರದ್ದು ಜೋಗಿ ಚಿತ್ರದ ಎಲ್ಲೋ ಜೋಗಪ್ಪ ನೀನ್ ಅರಮಾನೆ ಆ ಸಾಂಗ್ ಪ್ಲೇ ಮಾಡಿದ್ರು. ಆ ಸಾಂಗ್ ಆಗಿ ತಕ್ಷಣ ಫಸ್ಟ್ ನಿಮಗೆ ಗೊತ್ತಿದ್ದಂಗೆ ರಕ್ಷಿತಾ ಅವರೆಲ್ಲ ಡ್ಯಾನ್ಸ್ ಮಾಡಕ್ಕೆ ಬಂದರು ಗಾರ್ಡನ್ ಏರಿಯಾದಲ್ಲಿ. 2 ದಿವಸದಿಂದ ಇಲ್ಲ 3 ದಿವಸದಿಂದ ಅಶ್ವಿನಿ ಅವ್ರು ಬೇಗ ಎತ್ತಿ ಅವರು ಡ್ಯಾನ್ಸ್ ಮಾಡಕ್ಕೆ ಬರ್ತಾರೆ ರಕ್ಷಿತಾ ಅವ್ರ ಜೊತೆ. ಈ ಕಡೆ ಗಿಲ್ಲಿ ಗೊತ್ತಿದ್ದಂಗೆ ಅಡುಗೆ ಮನೇಲಿ ಡ್ಯಾನ್ಸ್ ಮಾಡ್ತಾ ಇರ್ತಾನೆ. ಡ್ಯಾನ್ಸಲ್ಲಿ ಆಗಿದ ತಕ್ಷಣ ರಕ್ಷಿತ್ ಅವ್ರು ಮಾತಾಡ್ತಾ ಇರ್ತಾರೆ, ನಿನ್ನೆ ಯಾವ ಸಾಂಗ್ ಪ್ಲೇ ಮಾಡಿದ್ರು, ಇವತ್ತು ಯಾವ ಸಾಂಗು, ಮೊನ್ನೆ ಯಾವ ಸಾಂಗ್ ಪ್ಲೇ ಮಾಡಿದ್ರು ಅಂತ. ಆದರೆ ಮೈಕ್ ಹಾಕೊಂಡು ಮಾತಾಡ್ತಾ ಇರಲ್ಲ. ಆದ್ರಿಂದ ಬಿಗ್ ಬಾಸ್ ಹೇಳ್ತಾರೆ ರಕ್ಷಿತ್ ಅವರೇ ಮೈಕ್ ಹಾಕೊಳ್ಳಿ ಅಂತ. ನಿಮ್ಗೆಲ್ರೂ ಗೊತ್ತಿದ್ದಂಗೆ ಮೈಕ್ ಏನಾದ್ರು ರೂಲ್ಸ್ ಏನಾದ್ರು ಬ್ರೇಕ್ ಮಾಡಿದ್ರೆ ಎಲ್ಲ ಕ್ಯಾಮ್ರಾ ಹತ್ರ ಹೋಗಿ ಸಾರಿ ಹೇಳ್ಬೇಕಾಗುತ್ತೆ. ಇನ್ನು ರಕ್ಷಿತಾ, ಧನುಷ್ ಮತ್ತೆ ಗಿಲ್ಲಿ 3 ಜನನು ಎಲ್ಲ ಕ್ಯಾಮ್ರಾಗಳ ಹತ್ರ ಹೋಗಿ ನೋಡ್ತಾ ಇದ್ರು ರಕ್ಷಿತಾ ಸಾರಿ ಹೇಳ್ತಾರ ಇಲ್ವ ಅಂತ. ಈ ಶಿಕ್ಷೆ ಎಲ್ಲ ಆದಮೇಲೆ ಗಿಲ್ಲಿ, ಧನುಷ್ ಮತ್ತೆ ರಕ್ಷಿತಾ ಗಾರ್ಡನ್ ಏರಿಯಾಗೆ ಬಂದು ಮಾತಾಡ್ಕೊತಾ ಇರ್ತಾರೆ. ಅದ್ರ ಜೊತೆ ಎಲ್ಲರೂ ಬರ್ತಾರೆ. ನೆಕ್ಸ್ಟ್ ರಘುರು ಜಾಯ್ನ್ ಆಗ್ತಾರೆ. ಗಿಲ್ಲಿ, ರಘು ಮತ್ತು ರಕ್ಷಿತಾ 3 ಜನ ಮಾತಾಡ್ತಾ ಇರ್ತಾರೆ. ಅದೇ ನಿನ್ನೆ ನಡೀತಲ್ಲ ಟಾಸ್ಕು, ಅದೇ ಮಣ್ಣಿನ ಟಾಸ್ಕು, ಅದ್ರ ಇಷ್ಟೆಲ್ಲ ಏಟಾಗಿದೆ ಮಣ್ಣು ಈ ಥರ ಅಂತ. ರಕ್ಷಿತಾ ಮತ್ತು ಗಿಲ್ಲಿ ಹೇಳ್ತಾರೆ ನಮಗೆಲ್ಲ ಏನು ಏಟಾಗಿಲ್ಲ ಅಂತ. ಆಮೇಲೆ ರಘುರು ಹೇಳ್ತಾರೆ, ನೋಡಿ ಇವತ್ತು ಅದೇ ಥರ ಟಾಸ್ಕ್ಗಳು ಕೊಡ್ಬೋದು, ಅದೇ ಥರ ಟಾಸ್ಕ್ಗಳು ಅದೇ ಗ್ರೂಪ್ ಟಾಸ್ಕ್ ಏನಾದ್ರು ಕೊಟ್ಟರೆ ನನಗೆ ಹೆಲ್ಪ್ ಮಾಡಿರಿ ಅಂತ ಕೇಳ್ಕೊತಾ ಇರ್ತಾರೆ ರಘುರು. ಗಿಲ್ಲಿ ಮತ್ತು ರಕ್ಷಿತಾ ಹೇಳ್ತಾರೆ ಸರಿ ನಾವಿಬ್ರು ಹೆಲ್ಪ್ ಮಾಡ್ತೀವಿ ಅಂತ ಗಿಲ್ಲಿ ರಕ್ಷಿತಾ ಹೇಳ್ತಾ ಇರ್ತಾರೆ. ರಕ್ಷಿತಾ ಹೇಳ್ತಾರೆ ಬಿಗ್ ಬಾಸ್ ಇದೇ ಥರ ಟಾಸ್ಕ್ ಕೊಡಿ, ನಾನು ರಘು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಅಂತ. ಗಿಲ್ಲಿ ಅವ್ರು ಹೇಳ್ತಾರೆ ನೀನು ಹೇಳ್ಬಿಟ್ರೆ ಬಿಗ್ ಬಾಸ್ ಇದೇ ಥರ ಟಾಸ್ಕ್ ಕೊಟ್ಬಿಡ್ತಾರೆ ಗ್ರೂಪ್ ಟಾಸ್ಕು ಅಂತ ಕಾಮಿಡಿ ಮಾಡ್ಕೊಂಡು ಹೇಳ್ಕೊತಾ ಇರ್ತಾರೆ. ಇನ್ನು ಸಂಜೆ ವೋಟಿಂಗ್ ರಿಸಲ್ಟ್ ನೋಡೋದಾದ್ರೆ 7ನೇ ಸ್ಥಾನದಲ್ಲಿ ರಾಶಿಕಾ ಇದ್ದಾರೆ. ರಾಶಿಕಾ ಅವರಿಗೆ 7.6% ವೋಟಿಂಗ್ ಬಂದಿದೆ. ಮಧ್ಯಾಹ್ನ 7.5 ಇತ್ತು, 0.1% ಜಾಸ್ತಿ ಆಗಿದೆ ರಾಶಿಕಾ ಅವ್ರ ವೋಟಿಂಗು. ಇನ್ನು 6ನೇ ಸ್ಥಾನ ನೋಡೋದಾದ್ರೆ 6ನೇ ಸ್ಥಾನದಲ್ಲಿ ಧ್ರುವಂತವ್ರು ಇದ್ದಾರೆ. ಧ್ರುವಂತವ್ರಿಗೆ 8% ವೋಟಿಂಗ್ ಬಂದಿದೆ. ಮಧ್ಯಾಹ್ನ ನೋಡೋದಾದ್ರೆ 7.8 ಇತ್ತು, ಅವ್ರಿಗೆ 0.2% ವೋಟಿಂಗ್ ಜಾಸ್ತಿ. ಗೈಸ್, ಧ್ರುವಂತ್ ಅವ್ರಿಗೆ ವೋಟಿಂಗ್ ಜಾಸ್ತಿನೇ ಬರ್ತೈತೆ. ಏನಕ್ಕಂದ್ರೆ ಧ್ರುವಂತ್ ಅವರು ಈ ವಾರ ಸಿಕ್ಕಾಪಟ್ಟೆ ಚೆನ್ನಾಗಿ ಆಡಿದ್ದಾರೆ. ಟಾಸ್ಕ್ಗಳು ಕಾಂಪಿಟೇಷನ್ ಎಲ್ಲರಿಗೂ ಕೊಟ್ಟಿದ್ದಾರೆ. ನೋಡಿ, ಲಾಸ್ಟ್ ರೌಂಡು ರಘು ವರ್ಸಸ್ ಧ್ರುವಂತೆ ಇದೆ. ಫಸ್ಟ್ ಟಾಸ್ಕು ಧ್ರುವಂತೆ ಆಡಿದ್ರು ಈ ವಾರದ್ದು, ಲಾಸ್ಟ್ ಟಾಸ್ಕು ಧ್ರುವಂತ್ ಅವ್ರು ಆಡ್ತಾರೆ. ಅಂದ್ರೆ ಈ ವಾರ ಧ್ರುವಂತ್ ಅವ್ರ ಕಾಂಟ್ರಿಬ್ಯೂಷನ್ ಚೆನ್ನಾಗಿದೆ. ಕಿಚ್ಚನ ಚಪ್ಪಾಳೆನೂ ಸಿಗ್ಬೋದು, ಇಲ್ಲ ಉತ್ತಮನೂ ಸಿಗ್ಬೋದು ಅನಿಸ್ತೈತೆ. ನೋಡೋಣ ಬನ್ನಿ ಏನಾಗುತ್ತೆ ಅಂತ. ಇನ್ನು 5ನೇ ಸ್ಥಾನದಲ್ಲಿ ಅಶ್ವಿನಿ ಅವರಿದ್ದಾರೆ. ಅಶ್ವಿನಿ ಅವರಿಗೆ 14% ವೋಟಿಂಗ್ ಬಂದಿದೆ. ಮಧ್ಯಾಹ್ನ 13.8 ಇತ್ತು, ಅಂದರೆ ಅವ್ರಿಗೂ ಅಷ್ಟೇ 0.2% ವೋಟಿಂಗ್ ಜಾಸ್ತಿ ಆಗಿದೆ ಅಶ್ವಿನಿ ಅವರಿಗೆ. ಇನ್ನು 4ನೇ ಸ್ಥಾನದಲ್ಲಿ ರಘು ಇದ್ದಾರೆ. ರಘು ಅವರಿಗೆ 16.1% ವೋಟಿಂಗ್ ಬಂದಿದೆ. ಮಧ್ಯಾಹ್ನ 15.9 ಇತ್ತು, ಅವ್ರಿಗೂ ಕೂಡ 0.2% ವೋಟಿಂಗ್ ಜಾಸ್ತಿ ಆಗಿದೆ ರಘು ಅವರಿಗೆ. ಇನ್ನು 3ನೇ ಸ್ಥಾನ ನೋಡಿದರೆ ಕಾವ್ಯ ಅವರಿಗೆ 16.5% ವೋಟಿಂಗ್ ಬಂದಿದೆ. ಮಧ್ಯಾಹ್ನ ಎಷ್ಟಿತ್ತು ಅಂದರೆ 16.8 ಇತ್ತು, 0.3% ವೋಟಿಂಗ್ ಡಿಕ್ಲೈನ್ ಆಗಿದೆ. ನೀವೆಲ್ಲರೂ ಕೇಳ್ತಾ ಇರ್ತೀರಾ ಯಾಕಪ್ಪ ಕಾವ್ಯ ಅವ್ರಿಗೆ ವೋಟಿಂಗ್ ಡಿಕ್ಲೈನ್ ಆಗ್ತೈತೆ ಅಂತ. ಇದಕ್ಕೆ ಉತ್ತರ ಬಂದು ಇವತ್ತು ಬೆಳಗ್ಗೆಯಿಂದ 24 ಅವರ್ಸ್ ಲೈವ್ ನೋಡ್ತಾ ಇದ್ದೆ. ಕಾವ್ಯ ಅವರು ಗಿಲ್ಲಿ ಹತ್ರ ಮಾತಾಡ್ತಾ ಇಲ್ಲ, ಜಗಳ ಆಗಿದೆ ಏನಾಗಿದೆ ಗೊತ್ತಿಲ್ಲ. ಕಾವ್ಯ ಅವರು ಗಿಲ್ಲಿ ಹತ್ರ ಮಾತಾಡ್ತಾ ಇಲ್ಲ. ಗಿಲ್ಲಿ, ರಕ್ಷಿತಾ ಮತ್ತು ರಘು 1 ಟೀಮ್ ಆದರೆ ರಾಶಿಕಾ, ಧನುಷು, ಕಾವ್ಯ 1 ಟೀಮ್ ಆಗಿದ್ದಾರೆ. ಇನ್ನೊಂದು ಕಡೆ ನಂಗೆ ಗೊತ್ತಿದ್ದಂಗೆ ಅಶ್ವಿನಿ ಮತ್ತು ಧ್ರುವಂತ್ ಅವರು 1 ಟೀಮ್ ಆಗಿದ್ದಾರೆ. 3 ಜನನು ಬೇರೆ ಬೇರೆ ಕೂತ್ಕೊಂಡು ಮಾತಾಡ್ತಿದ್ದಾರೆ. ಕಾವ್ಯ ಅವರು ಗಿಲ್ಲಿಂದ ಸಪ್ರೇಟ್ ಆಗಿದ್ದಾರೆ. ಆದ್ದರಿಂದ ವೋಟಿಂಗ್ ಡಿಕ್ಲೈನ್ ಆಗ್ತೈತೆ ಅಂತ ಹೇಳ್ಬೋದು. ಇನ್ನು ರಾತ್ರಿ ವೋಟಿಂಗ್ ಟ್ರೆಂಡ್ ಆಗೋಷ್ಟೊತ್ತಿಗೆ ಕಾವ್ಯ ಅವ್ರು 4th ಪ್ಲೇಸಿಗೆ ಬಿದ್ದು ರಘು ಅವರು 3rd ಪ್ಲೇಸಿಗೆ ಬೀಳ್ಬೋದು. ಎಲ್ಲರೂ ಹೇಳ್ತಾ ಇದ್ರು ಈ ವಾರ 2nd ಸ್ಪಾಟ್ ಕಾವ್ಯ ಇದೆ ಅಂತ ಹೇಳ್ತಾ ಇದ್ರು. ಆದರೆ ಕಾವ್ಯ ವೋಟಿಂಗ್ ಡಿಕ್ಲೈನ್ ಆಗ್ತೈತೆ. ಇನ್ನು 2nd ಸ್ಪಾಟ್ ಬರೋದಾದರೆ ರಕ್ಷಿತಾ ಇದ್ದಾರೆ. ರಕ್ಷಿತಾ ಅವ್ರಿಗೆ 20% ವೋಟಿಂಗ್ ಬಂದಿದೆ. ಈ ವಾರದ 20% ವೋಟಿಂಗ್ ಟಚ್ ಮಾಡಿದ್ದಾರೆ ರಕ್ಷಿತಾ ಅವರು. ಅವರಿಗೆ ಮಧ್ಯಾಹ್ನದ ವೋಟಿಂಗ್ನಲ್ಲಿ 19.8 ಇತ್ತು, ಅವ್ರಿಗೂ ಕೂಡ 0.2% ವೋಟಿಂಗ್ ಜಾಸ್ತಿ ಆಗಿದೆ. ಇನ್ನು ಫಸ್ಟ್ ಪ್ಲೇಸ್ ಬರೋದಾದರೆ ಗಿಲ್ಲಿ ನಟ ಅವ್ರಿಗೆ 23.7% ವೋಟಿಂಗ್ ಬಂದಿದೆ. ಅವ್ರಿಗೂ ಕೂಡ 0.2% ವೋಟಿಂಗ್ ಜಾಸ್ತಿ ಆಗಿದೆ. ಮಧ್ಯಾಹ್ನ 23.5 ಇತ್ತು. ಇವಾಗ ವೋಟಿಂಗ್ ಡಿಫ್ರೆನ್ಸ್ ಬಗ್ಗೆ ಮಾತಾಡೋದಾದ್ರೆ ಗಿಲ್ಲಿ ಮತ್ತು ರಕ್ಷಿತಾಗೆ 3.7% ವೋಟಿಂಗ್ ಡಿಫ್ರೆನ್ಸ್, ರಕ್ಷಿತಾ ಮತ್ತು ಕಾವ್ಯಗೆ 3.5 ವೋಟಿಂಗ್ ಡಿಫ್ರೆನ್ಸ್.
ಫಸ್ಟು 1.6 ಇತ್ತು ಡಿಫ್ರೆನ್ಸು, ಆಮೇಲೆ 2 ಆಯಿತು, ಆಮೇಲೆ 3 ಆಯಿತು, ಆಮೇಲೆ ಇವಾಗ 3.5 ಆಗಿದೆ ವೋಟಿಂಗ್ ಡಿಫ್ರೆನ್ಸು. ಕಾವ್ಯ ಮತ್ತು ರಘು ಅವ್ರಿಗೆ ಜಸ್ಟ್ 0.4% ಡಿಫ್ರೆನ್ಸ್ ಇದೆ. ರಾತ್ರಿ ಆಗೋಷ್ಟಿಗೆ ಟರ್ನ್ ಆಗ್ಬೋದು. 0.4ನ ಅಳಿಸೋಗಿ ರಘು ಅವರು ಟಾಪ್ ಅದೇ ನಂಬರ್ 3 ಪೊಸಿಷನ್ಗೆ ಬರ್ಬೋದು. ನೆಕ್ಸ್ಟು ರಘು ಮತ್ತು ಅಶ್ವಿನಿಗೆ 2.1, ಹಂಗಾರೆ ಅಶ್ವಿನಿ ಮುಂದ್ಗಡೆ ಬರಲ್ಲ. ಇನ್ನು ಅಶ್ವಿನಿ ಮತ್ತು ಧ್ರುವಂತ್ ಕೇಳೋದಾದ್ರೆ 6% ಗ್ಯಾಪ್ ಇದೆ. ಧ್ರುವಂತ್ ಮತ್ತು ರಾಶಿಕ್ ಅವ್ರಿಗೆ ನೋಡೋದಾದ್ರೆ 0.4%. ಅದೇ ಹೇಳೋದು, 3rd ಪೊಸಿಷನ್ಗೆ ಫೈಟ್ ಇದೆ. ಕಾವ್ಯ ಬರ್ತಾರ, ರಘು ಅವ್ರು ಬರ್ತಾರ, ಕಾವ್ಯ ಅವ್ರು ಬರ್ತಾರೆ ಅಂತ. ಇನ್ನು ಲಾಸ್ಟ್ ಪೊಸಿಷನಲ್ಲಿ ಧ್ರುವಂತ್ ಅವ್ರು ಇರ್ತಾರ, ರಾಶಿಕ್ ಅವ್ರು ಇರ್ತಾರೆ, ಧ್ರುವಂತ್ ಅವ್ರು ಇರ್ತಾರ, ರಾಶಿಕ್ ಅವ್ರು ಇರ್ತಾರ ಅಂತ ಫೈಟಿಂಗ್ ನಡೀತೈತೆ. ಇದಾಗಿತ್ತು ಇವತ್ತಿನ ಸಂಜೆ ವೋಟಿಂಗ್ ರಿಸಲ್ಟು. ಇನ್ನು ರಾತ್ರಿ 11 ಗಂಟೆಗೆ ವೋಟಿಂಗ್ ರಿಸಲ್ಟ್ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ.